ಜಿರಳೆಗಳು ಈ ರೀತಿ ಮಾಡೋದನ್ನ ಯಾರಾದ್ರೂ ಹೋರಾಟ ಅಂತ ಹೇಳ್ತಾರ? NTAನಲ್ಲಿ ಸುಧಾರಣೆ ಬರಲಿ ಅಂತ ಹೋರಾಟ ಮಾಡಲಿ, ನಾನು ಅದರ ಪರವಾಗಿನೇ ಇದ್ದೀನಿ. ಯಾಕಂದ್ರೆ ಇದು ವಿದ್ಯಾರ್ಥಿಗಳ ಭವಿಷ್ಯ. ಶಿಕ್ಷಣ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ ನಡೀತಾ ಇದ್ರು ಅದನ್ನ ನೋಡ್ಕೊಂಡು ನಿದ್ರೆ ಮಾಡೋದು ಮೋದಿ ಸರ್ಕಾರದ ದೊಡ್ಡ ತಪ್ಪು. ಇದ್ರ ವಿರುದ್ಧ ಮಾತ್ರ ಹೋರಾಟ ನಡೆದ್ರೆ ನಂತರ ಬಹಳ ಜನರು ಸಪೋರ್ಟ್ ಮಾಡ್ತಾ ಇದ್ರು. ಆದ್ರೆ ಇಲ್ಲೇನಾಗ್ತಾ ಇದೆ, ಜಂತರ್ ಮಂತರಲ್ಲಿ ಅಭಿಜಿತ್ ದೀಪ್ಗೆ ಭಾಷಣ ಮಾಡ್ತಾ ಇರುವಾಗಲೇ ಹೋರಾಟಗಾರರು ಸೇರ್ಕೊಂಡು ಪೊಲೀಸರಿಗೆ ಹೊಡಿತಾರೆ, ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾರೆ. ಆಮೇಲೆ ಇವರು ಪೊಲೀಸ್ ಕಾರ್ಗಳನ್ನು ಧ್ವಂಸ ಮಾಡ್ತಾರೆ, ಕಲ್ಲು ತಗೊಂಡು ಹೊಡಿತಾರೆ. ಆ ಕಲ್ಲುಗಳು ಎಲ್ಲಿಂದ ಬಂತು ಅಂತ ನೋಡಿದ್ರೆ ಒಂದು ಲಾರಿಲಿ ಕಲ್ಲನ್ನು ತುಂಬಿಸ್ಕೊಂಡು ಬಂದು ಅಲ್ಲಿ ನಿಲ್ಸಿರೋದು ಗೊತ್ತಾಗಿದೆ. ಆದ್ರೆ ಅಭಿಜಿತ್ ದೀಪ್ಗೆ ಹೇಳೋದು ಲಾರಿನ ನಾವು ತರಿಸಿಲ್ಲ ಅಂತ. ಆದ್ರೆ ಈ ಹೋರಾಟಗಾರರು ಕಲ್ಲು ಹೊಡೆಯೋದು ಕಾಣಿಸ್ತಾ ಇದೆ, ಪೊಲೀಸರಿಗೂ ಗಾಯ ಆಗಿದೆ. ಪ್ರೊಟೆಸ್ಟ್ ಆಗ್ತಾ ಇರೋದು ನೀಟ್ ಪರೀಕ್ಷೆಯಲ್ಲಿ ಆಗಿರೋ ಅಕ್ರಮದ ವಿರುದ್ಧ ತಾನೆ. ಆದ್ರೆ ಇಲ್ಲಿಗೆ ಬರೋ ಪ್ರಕಾಶ್ ರಾಜ್ ಹೇಳ್ತಾರೆ, ನಾನು ಜೈ ಶ್ರೀರಾಮ್ ಹೇಳಲ್ಲ, ಜೈ ಸಂವಿಧಾನ ಹೇಳ್ತೀನಿ ಅಂತ. ಜೈ ಶ್ರೀರಾಮ್ ಬೋಲೆಂಗೆ, ಬೋಲೋ ಭೈ ಮೈ ಜೈ ಸಂವಿಧಾನ ಬೋಲೂಂಗಾ. ನೀವು ಬಿಜೆಪಿನ ಟೀಕೆ ಮಾಡಿ, ಅವರ ಕಾರ್ಯಕರ್ತರನ್ನ ಟೀಕೆ ಮಾಡಿ, ಪ್ರಧಾನಿನ ಟೀಕೆ ಮಾಡಿ, ಶಿಕ್ಷಣ ಸಚಿವರ ರಾಜೀನಾಮೆ ಕೇಳಿ, ಸರ್ಕಾರದ ಫೇಲ್ಯೂರ್ಗಳ ಬಗ್ಗೆ ಮಾತಾಡಿ. ಆದ್ರೆ ಇಲ್ಲಿ ಶ್ರೀರಾಮ್ ಯಾಕೆ ಬೇಕು? ನೀಟ್ ಪರೀಕ್ಷೆ ನಡೆಸೋದು ಕೇಂದ್ರ ಸರ್ಕಾರನ ಅಥವಾ ಶ್ರೀರಾಮನ ಬಗ್ಗೆ ಕಂಡುಕೊಂಡಲ್ಲೆಲ್ಲ ವ್ಯಂಗ್ಯ ಮಾಡೋಕೆ ನಿಮಗೆ ಯಾರು ಅಧಿಕಾರ ಕೊಟ್ಟಿದ್ದು? ಇಲ್ಲೊಬ್ಬ ವಿಕೃತ ಕಾಮಿಡಿಯನ್ ಬಂದು ಮಾತಾಡ್ತಾನೆ, ಸೀತಾ ಕಿ ಪತಿ ಅಂತ ತಮಾಷೆ ಮಾಡ್ತಾನೆ. ಇಲ್ಲೂ ಕೂಡ ಶ್ರೀರಾಮನ್ ಬಗ್ಗೆ ತಮಾಷೆ. सीता के पति का नाम ले लेके नीता के पति का काम कर रहे हैं. ಈ ಹೆಂಗಸು ಹೇಳೋದು ಭಾರತ ತಾಯಿ, ಹಾಗಾದ್ರೆ ತಂದೆ ಯಾರು ಅಂತ ಕೇಳ್ತಾ ಇದ್ದಾಳೆ. ಈ ಮಹಿಳೆಗೆ ಇವರ ಅಪ್ಪ ಅಮ್ಮ ಯಾರು, ಯಾವ ದೇಶದಲ್ಲಿ ಇದ್ದೀವಿ ಅನ್ನೋದ್ರ ಬಗ್ಗೆ ತುಂಬಾ ಗೊಂದಲ ಇದೆ. ಕಾಶ್ಮೀರದ ಸಂಸದ ಸೈಯದ್ ರುಹುಲ್ ಮೆಹದಿ ಆರ್ಟಿಕಲ್ 370 ಬಗ್ಗೆ ಮಾತಾಡ್ತಾನೆ. ಕಾಶ್ಮೀರದಲ್ಲಿ ಸಂವಿಧಾನ ಉಲ್ಲಂಘನೆ ಆಗಿದೆ ಅಂತ ಹೇಳ್ತಾನೆ. ಈಗಾಗಲೇ ತುಕಡೆ ಗ್ಯಾಂಗ್ ನ ಉಮರ್ ಖಾಲಿದ್ ಮತ್ತು ಶಾರ್ಜಿಲ್ ಇಮಾಮ್ನ ಜೈಲಿಂದ ಬಿಡಿಸಬೇಕು ಅನ್ನೋ ಆಗ್ರಹ ಈ ಪ್ರತಿಭಟನೆಯಲ್ಲಿ ಕೇಳಿ ಬರ್ತಾ ಇತ್ತು. ಈಗ ಇದು ಬೇರೆ. 370 के प्रोटेक्शंस जो हमें इस कॉन्स्टिट्यूशनल ने दिए थे. ಉಮರ್ ಖಾಲಿದ್ ಮತ್ತು ಶಾರ್ಜಿಲ್ ಇಮಾಮ್ 2020ರಲ್ಲಿ ದೆಹಲಿಯಲ್ಲಿ ಮಾಡಿದ ಕೋಮು ಗಲಭೆಯಲ್ಲಿ 53 ಜನ ಸತ್ತು ಹೋದ್ರು. ಈಗ ಮತ್ತೆ ಅದೇ ರಿಪೀಟ್ ಆಗ್ತಾ ಇದೆ. ಇಲ್ಲೊಬ್ಬ ಹೇಳ್ತಾನೆ ನೇಪಾಳ ತರ ಮಾಡಿ ಅಂತ, ಅಂದ್ರೆ ಅಲ್ಲಿ ಜೆನ್ಸಿ ದಂಗೆ ಆಗಿತ್ತಲ್ಲ ಆ ತರ ಮಾಡೋಣ ಅಂತ. ಈ ವಿದ್ಯಾರ್ಥಿ ಸರಿಯಾಗಿ ಹೇಳಿದಾನೆ, ಇಲ್ಲಿ ಎಲ್ಲರೂ ಅವರವರ ಬೇಳೆ ಬೇಯಿಸ್ಕೊಳ್ಳೋಕೆ ಬಂದಿರೋದು ಅಂತ. आजादी 1947 में मिल गई थी, बीजेपी से क्या आजादी चाहिए और आरएसएस से कि क्या मतलब है इनका? हम स्टूडेंट्स यहाँ खड़े हैं, हम नीट के लिए खड़े हैं. ಇವೆಲ್ಲದರ ಮಧ್ಯೆ ನೀಟ್ ಪರೀಕ್ಷೆ, ಅದರಲ್ಲಿ ನಡೆದ ಅಕ್ರಮ, ವಿದ್ಯಾರ್ಥಿಗಳ ಫ್ಯೂಚರ್, ಇವೆಲ್ಲ ಎಲ್ಲೋ ಕಳೆದು ಹೋಗಿದೆ ನೋಡಿ.